ಅಲ್ಲಿಂದ ಹೀಗೆ ಬಂದು ಇಲ್ಲಿ ಹತ್ತು ಬಂದರೆ ಒಂದು 200 ಮೀಟರ್ ಮೇಲೆ ಹೋದರೆ ಇಲ್ಲಿ ವಾಸ ಮಾಡ್ತಾ ಇರೋ ನಾವೇ ಪುಣ್ಯವಂತರು. ನಾನು ಉತ್ತರ ಕನ್ನಡ ಡಿಸ್ಟಿಕ್ ನಮ್ಮದು ಅಂತಂದರೆ ಖಾರ ತಿಂತೀರಾ, ಬಯಲುಸೀಮೆ ಅಲ್ವಾ ಫುಲ್ಲು ಅಂತ ಹೇಳ್ತಿದ್ರು. ಏನು ಕರಿಬೋದು ಅಂದರೆ ಪಶ್ಚಿಮ ಘಟ್ಟಗಳು ಅಲ್ಲ. ತೋಟದಾಗ ಎಲ್ಲರೂ ಒಂದೊಂದು ಮಾತು ಹೇಳೋದು, ಮತ್ತೆ ಎಲ್ಲ ಕೋಳಿಗಿಳಿ ಬಂದ್ಬಿಟ್ರೆ. ಈ ಬುಕ್ನ ಒಂದು ಪೇಜು ನಮ್ಮನೆ ಹಿಂದ್ಗಡೆ ಬೆಟ್ಟದಲ್ಲಿ ಬಂದು ಓದಬೇಕು ಅಂತ. ಯಾರೋ ದನ ಮೇಯಿಸ್ತಾ ಇದ್ದಾರೆ, ಹೋಗಿ ಮಾತಾಡ್ಸೋಣ. ಏನೋ ಸ್ವಲ್ಪ ಗಿಲ್ಪ ಮಳೆ ಇದ್ದರೆ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ವ್ಯೂ. ಎಲ್ಲರೂ ಅಷ್ಟು ದೂರ ಹೋಗಿ ಹಿಡನ್ ಸ್ಪಾಟ್ನ ತೋರಿಸಿದ್ರೆ, ನಾನು ನಮ್ಮನೆ ಹತ್ರನೇ ತುಂಬ ಹತ್ರನೇ ಇರೋ ಒಂದು ಹಿಡನ್ ಸ್ಪಾಟ್ನ ಇವತ್ತು ನಿಮ್ಗೆ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಈ ಥರ ಒಂದು ಕೊಡೆ ಅಂತೂ ತೊಗೊಳ್ಲೇಬೇಕು, ಯಾಕೆಂದರೆ ಮಲೆನಾಡಲ್ಲಿ ಯಾವ ರೇಂಜ್ಗೆ ಮಳೆಗಾಲ 5 ನಿಮಿಷಕ್ಕೂ ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಏನು ನೋಡ್ತಾ ಇದ್ದೀರಾ, ನಮ್ಮ ಆಯಮ್ಮನ ಡೇರೆ ಹಿತ್ಲು ನೋಡಿ, ಎಷ್ಟು ಚೆನ್ನಾಗಿರೋ ಹೋಗ್ತಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಎಲ್ಲಿ ನೋಡಿದ್ರು. ಈ ವರ್ಷ ನಾವು ದೊಡ್ಡಮ್ಮನಿಗೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಇಲ್ಲ ಅಂದರೆ ನಮ್ಮೂರಲ್ಲಿ ಹೈಯೆಸ್ಟ್ ಡೇರೆ ಗಿಡ ಮಾಡೋಳು ಅಂದರೆ ನಮ್ಮ ದೊಡ್ಡಮ್ಮನೆ. ಈಗೊಂದು ಮನೆ ಸುತ್ತಮುತ್ತ ಈ ಥರ ವಾತಾವರಣ, ಮಳೆ ತುಂಬಾ ಬರ್ತಾ ಇದೆ. ಎಲ್ಲರೂ ಲಾಂಗ್ ರೈಡ್ ಹೋಗಿ ಕೊಡೆಕೆನಾಲು, ಊಟಿನ ತೋರಿಸಿದ್ರೆ, ನಾನು ನಮ್ಮೂರಲ್ಲೇ ಒಂದು ಜಾಗ ತೋರಿಸ್ತೀನಿ, ಬನ್ನಿ. ಬಟ್ ಹೋಗೋದು ಕಷ್ಟ ಇದೆ, ಎಲ್ಲ ಕಡೆಯಿಂದ ಲಾಕ್ ಮಾಡಿದ್ದಾರೆ. ನಾನು ಹೆಂಗಾದ್ರೂ ದಾಟಿ ಹೋಗಬೇಕು. ದನಗಳು ಹೋಗ್ತವೆ ಅಂತ ಎಲ್ಲ ಮುಳ್ಳೆಲ್ಲ ಕಡ್ದು ಹಾಕಿಟ್ಟಿದ್ದಾರೆ. ಇದ್ರ ಮಧ್ಯೆ ದಾಟಿ ಹೋಗೋದು ಕೂಡ ಕಷ್ಟ ಇದೆ. ಆದರೂ ಬನ್ನಿ, ನಿಮಗೆ ತೋರಿಸ್ಲೇಬೇಕು, ಹೆಂಗಾದರೂ ಹೋಗೋಣ. ಮೇಲ್ಗಡೆ ಜೋರಾಗಿ ಮಳೆ ಬರ್ತಾ ಇದ್ದರೆ ವ್ಯೂ ಏನು ಕಾಣಿಸಲ್ಲ. ಏನೋ ಸ್ವಲ್ಪ ಗಿಲ್ಪ ಮಳೆ ಇದ್ದರೆ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ವ್ಯೂ. ಅಲ್ಲಿ ಮನೆ ಇರೋದು ಕಾಣಿಸ್ತಾ ಇದೆಯಾ? ಅಲ್ಲಿಂದ ಹೀಗೆ ಬಂದು ಇಲ್ಲಿ ಹತ್ತು ಬಂದರೆ ಒಂದು 200 ಮೀಟರ್ ಮೇಲೆ ಹೋದರೆ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನಮ್ಮೂರು, ನಾವು ಹುಟ್ಟು ಬೆಳೆದಿದ್ದೂರು. ಯಾರೋ ದನ ಮೇಯಿಸ್ತಾ ಇದ್ದಾರೆ, ಹೋಗಿ ಮಾತಾಡ್ಸೋಣ. ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಮೇಲಿದ್ದಾರೆ. ಈ ಬೀಜಗಿದ್ದು ಹುಡುಗಿದ್ದಕ್ಕೆ ಹೆಲ್ಪ್ ಸರಿ ಇದ್ರು ಇತ್ತು, ನಾಳೆ ಬೆಳಗ್ಗೆ ಮುಂಚೆ ಆಸ್ಪತ್ರೆ ಸೇರಿಸಿದ್ರು ಅಲ್ಲ. ಬೆಂಗಳೂರಿಂದ ಬೀಜಗಿತ್ತು ನೋಡು, ಇವತ್ತು ಸರಿ ಇದ್ದಾನೆ, ನಾಳೆ ಇಲ್ಲ. ಹೌದು, ನೋಡಿ 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 ಕರ್ಸಿತ್ತು. ಮತ್ತೆ ನಿನ್ ದೊಡ್ಡ ಈಗ ಆರಾಮಿಲ್ಲ ಆಗಿತ್ತಲ್ಲ. ಅಲ್ಲ, ತೋಟದಾಗ ಎಲ್ಲರೂ ಒಂದೊಂದು ಮಾತು ಹೇಳೋದು, ಮತ್ತೆ ಎಲ್ಲ ಕೋಳಿಗಿಳಿ ಬಂದ್ಬಿಟ್ರೆ. ಬರಲ್ಲ ಚಿಕ್ಕ, ಹುಳು ಬಿದ್ದತ್ತಲ್ಲ. ಹೊಳೆ ಬಿದ್ದಾಗ ಬೀಳೋದು. ಮಳೆ ಜೋರು ಬರೀ ಮಳೆನೇ ಹೋಯ್ತಾ ಇದ್ರು ಕೋಳಿ ಬರೋದು. ಈ ಹೊಳು ಬಿಸಿಲು ಮಳೆ ಆಗ್ತದೆ. ಗದೆಂಟೆ ಶುರು ಅಂತ ಇನ್ನೂ 15 ದಿನ ಬೇಕಲ್ಲ ಹಾಗೆ ಬರೋಕ್ಕೆ. 15 ಸಾವಿರ ಮೇಲಾಗ್ಲಲ್ಲ, ಒಂದು ತಿಂಗಳಲ್ಲ, 24 ದಿನ. ಜೋರಾಗಿ ಮಳೆ ಹೋಯ್ತಿದ್ರೆ ಖಂಡಿತ ಇಲ್ಲಿ ನಿಲ್ಲೋದಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗಲೂ ಕೂಡ ಕೊಡೆ ಬಿಚ್ಕೊಂಡು ಹೆಂಗಿದೆ ದಿನದೊಂದು ಆಸೆ ಇತ್ತು. ಏನಂದರೆ ಈ ಬುಕ್ನ ಒಂದು ಪೇಜು ನಮ್ಮನೆ ಹಿಂದ್ಗಡೆ ಬೆಟ್ಟದಲ್ಲಿ ಬಂದು ಓದಬೇಕು ಅಂತ. ಇವಾಗ ಓದೋಣ ಬನ್ನಿ.
ಹೇರೂರು ನೋಡಿ. ಇದನ್ನು ಏನು ಕರಿಬೋದು ಅಂದರೆ ಪಶ್ಚಿಮ ಘಟ್ಟಗಳು. ನಾನು ಉತ್ತರ ಕನ್ನಡ ಡಿಸ್ಟಿಕ್ ನಮ್ಮದು ಅಂತಂದರೆ ಖಾರ ತಿಂತೀರಾ ಬಯಲುಸೀಮೆ ಅಲ್ವಾ ಫುಲ್ಲು ಅಂತ ಹೇಳ್ತಿದ್ರು. ನಾನು ವರ್ಕ್ ಮಾಡೋಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲ. ಬಟ್ ಅವ್ರಿಗೆ ತೋರ್ಸೋಣ ಅಂತಲೇ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು. ಒಂದು ಸಲ ನೋಡಿ ಬ್ರೋ ನಮ್ಮ ಬಯಲುಸೀಮೆನ. ಪಶ್ಚಿಮ ಘಟ್ಟಗಳು ಏನು ಕರಿತೀವಿ ನಾವು, ಇದೇ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಇಲ್ಲಿ ವಾಸ ಮಾಡ್ತಾ ಇರೋ ನಾವೇ ಪುಣ್ಯವಂತರು. ಒಂದು ಸಣ್ಣ ಡ್ರೀಮ್ ಕಂಪ್ಲೀಟ್ ಆಯಿತು ನಂದು. ಬನ್ನಿ ಹೋಗೋಣ ಕೆಳಗೆ. ಇವಾಗ ಇಲ್ಲಿಂದ ಹಾಗೆ ಹೋಗ್ಬೇಕು, ಹಾಗೆ ಕೆಳಗೆ ಹೋದರೆ ನಮ್ಮ ಮನೆ. ಇದೇನು ಕರಿತೀವಿ ಗಡಿ ಭಾಗ. ಈ ಕಡೆ ಬೇರೆಯವರು, ಈ ಕಡೆ ಬೇರೆಯವರು. ಹಳ್ಳಿಗಳಲ್ಲಿ ಇನ್ನೊಂದೇನೆಂದರೆ, ನಾವು ಎಲ್ಲಿಗೆ ಹೋಗಲಿ ಏನೇ ಮಾಡಲಿ, ಕಾಡಿಗೆ ಏನಾದರೂ ಹೋದರೆ ಈ ಥರ ನಾಯಿ ಬರೋದು ಮ್ಯಾಂಡೇಟರಿ. Z+ ಸೆಕ್ಯೂರಿಟಿ. ಎಲ್ಲೂ ಹೋಗಲ್ಲ ನಮ್ಮ ಬಿಟ್ಟು. ನಮ್ಮ ಸುತ್ತಮುತ್ತ ಮುಂದ್ಗಡೆ ಏನಾದರೂ ಇದೆಯಾ ಅದು ಇದು ನೋಡ್ಕೊತಾನೆ ಫುಲ್ ಸೆಕ್ಯೂರಿಟಿ ಕೊಡ್ತಾನೆ ಇರ್ತವೆ ನಮ್ಮ ಜೊತೆಗೆ. ನಮ್ಮದು ಇನ್ನೊಂದು ಬಂದಿಲ್ಲ ಬರೋಕ್ಕೆ. ಬರೋಕ್ಕೆ ಬಾ. Z+ ಸೆಕ್ಯೂರಿಟಿ ಅಂದರೆ ಇದೆ. ಫೈನಲಿ ಬಂದ್ಬಿಟ್ವಿ ನಾವು ರಿಟರ್ನು. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.